ಕಾಂತಿ ಎಣಿಸಿದೆ ಚಿಂತೆ ಐವರ ಕಾಂತಿ ಎಣಿಸಿದೆ ಚಿಂತೆ ಕಳೆದ ಪರೆ ಭಾವ ಸಹಿಸಿದೆ ಜೀವ ಕಳೆದ ಪರೆ ಭಾವ ಸಹಿಸಿದೆ ಜೀವ ಸರ್ವೇಶ ಕೊಡು ಚಿರವಿದವ ಸರ್ವೇಶ ಕೊಡು ಚಿರವಿದವ ಜ್ವಲಿಸುವುದನ ವರದ ನಿಜಾತ ಕಳುಚಿತ ಮನ ಕಾವ್ಯಾಕುಲ ಭಾವ ಜ್ವಲಿಸುವುದನ ವರದ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಹೇ ಪರಮಾತ್ಮ, ದೀನ ದಯಾನಿಧಿ ವಾಸುದೇವ, ನಿನ್ನ ಹೊರತು ಬೇರೆ ನನಗೆ ಗತಿಯಾರು? ಇನ್ನು ನನ್ನ ಕಷ್ಟಗಳೆಲ್ಲವೂ ತೀರಿ ಕೊನೆಗೆರಡು ದಿನವಾದರೂ ಸುಖವಾಗಿರಣವೆಂದರೆ ಹೆಜ್ಜೆ ಹೆಜ್ಜೆಗೂ ಈ ರೀತಿ ಅಪಮಾನವೇ? ಈ ದ್ರೌಪದಿ ಹಣೆಯಲ್ಲಿ ಇನ್ನು ಅದೇನನ್ನು ಬರೆದಿರುವೆ ಸ್ವಾಮಿ? ಪಾಂಚಾಲಿ ಪಾಂಚಾಲಿ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಕಾಂತೆ ಶಾಂತೆ, ವರಧೀರಳಾಗಿ ವರಪತ್ನಿಯಾಗಿ ಮರುಳನೆ ಕಾಂತೆ ಶಾಂತೆ, ವರಧೀರಳಾಗಿ ವರಪತ್ನಿಯಾಗಿ ಮರುಳನೆ ಪಾಂಡುಪುತ್ರನ ಪತ್ನಿಯಾಗಿ ನೀನು ಪಾಂಚಾಲಿ, ಪಾಂಡುಪುತ್ರನ ಪತ್ನಿಯಾಗಿ ನೀನು ಕಂಡ ಚಿಂತೆಯಿಂದ ಕಡುಪಾಪವೇಗೆ ಕಡುಮೌನವೇಗೆ ಕೋಮಲಾಗಿ ಕಡುಪಾಪವೇಗೆ ಕಡುಮೌನವೇಗೆ ಕೋಮಲಾಗಿ ಶಾಂತೆ ಶಾಂತೆ, ವರಧೀರನಾಗಿ ವರಪತ್ನಿಯಾಗಿ ಮರುಗಲೇ ಪ್ರಿಯತಮೆ, ಏಕೆ ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರುವೆ ಏಕೆ? ನಾನು ನಿಷ್ಕರುಣಳಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 100 ಕಾರಣಗಳಿರುವವು. ನೀವಾದರೂ ಪುರುಷರು, ಯಾರಾದರೂ ನಿಮಗೆ ಪರಿಹಾಸ್ಯ ಮಾಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರವನ್ನು ನೀಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲವಲ್ಲ. ಅನ್ನ ವಸ್ತ್ರಗಳಿಗಾಗಿ ಬೇರೆಯವಲ್ಲಿ ಬೇಡಿಕೊಳ್ಳಬೇಕು. ಹೇ ಪರಮಾತ್ಮ, ಈ ಪರಾಧೀನ ಸ್ತ್ರೀ ಜಾತಿಯನ್ನು ಅದೇಕೆ ನಿರ್ಮಿಸಿದೆ ದೇವ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಅಲ್ಲದೆ ಭಗವಾನ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಆಹಾ, ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕತನದಿಂದಾದ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ದ್ರೌಪದ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ಹಿಂದೆ ನಾನು ಎಷ್ಟು ಸಾರಿ ನಿನಗೆ ಬೇಡಿಕೊಂಡಿರಲಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರುವೆ? ನನ್ನೊಡ ತಿಳಿಸಬಾರದೆ? ಹೇಳುವೆನು ಪ್ರಿಯ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೆ ಏನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಹಿಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಹೇಳುವೆನು, ಕೇಳು ಪ್ರಿಯ. ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೇನೆ. ಅಲ್ಲಿಗೆ ದುರ್ಯೋಧನ ಪತ್ನಿ ಭಾನುಮತಿಯು ಬಂದಿದ್ದಳು. ಆಕೆಯು ನನ್ನನ್ನು ನೋಡಿ ಪರಿಹಾಸ್ಯ ಮಾಡುತ್ತಾ, ನಿನ್ನ ಪತಿಗಳು 5 ಗ್ರಾಮವನ್ನು ಬೇಡಲು ದೂತನನ್ನು ಕಳಿಸಿರುವರು, ಇನ್ನೇನು ಸಂಧಿಯಾಗುವುದು, ಆಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ತಾನೆ ಎಂದು ನನ್ನನ್ನು ಕಂಡು ಪರಿಹಾಸ್ಯ ಮಾಡಿದಳು ಪ್ರಿಯ. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೂ ನನ್ನ ಸಂದೇಹ ನಿಶ್ಚಯವಾಯಿತು. ಅದರಲ್ಲಿ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ?
ಆ ಸ್ವಾಭಿಮಾನ ಶೂನ್ಯವ ಸಂಧಾನದೊಡನೆ ಆ ರಾಯಭಾರಕ್ಕೆ ಯಾರು ಹೋಗಿರುವರು ಪಾಂಚಾಲಿ? ಇನ್ಯಾರು, ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಏನು ಗೋಪಾಂಗನೆಯರ ವಿಳಾಸ ವಿಭ್ರಮಗಳಲ್ಲಿ ಮಗ್ನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನ ದ್ವಾರಕೆಯನ್ನು ಹಿಂದಿರುಗಿದಾಗಲೇ ತಿಳಿದಿದ್ದೆ ಪಾಂಚಾಲಿ ಹೀಗಾಗಬಹುದೆಂದು ತಿಳಿದಿದ್ದೆ. ಪಾಂಚಾಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಏನೆಂದು? ಭಾನು, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವವರಿಗೂ ನನ್ನ ಈ ಮುಡಿಯನ್ನು ಕಟ್ಟಲಾರೆನೆ ಎಂದು. ಚಮತ್ಕಾರದ ಉತ್ತರ. ಬಾಪು ಪಾಂಚಾಲಿ, ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ತಿಳಿದಿದ್ದೆ. ಬಾ ಪಾಂಚಾಲಿ, ನನ್ನ ತೊಡೆಯ ಮೇಲೆ ಕುಳಿತುಕೋ. ಜಾಣೆ ಮಮ್ಮ ಜಾಣೆ ಮುದ್ದಾಡುವೆನು ಬಾರೆ, ನನ್ನ ಪ್ರೀತಿಯ ಪ್ರೇಯಸಿ ನೀನೆ. ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮಮ್ಮ ಜಾಣೆ ಮುದ್ದಾಡುವೆನು ಬಾರೆ. ಕುಲದ ದಮರ ಕೆಣಕುತ್ತ ಕಣದೊಳು ವಂಶವನ ನಾಶವಗೈದೆ. ಕುಲದ ದಮರ ಕೆಣಕುತ್ತ ಕಣದೊಳು ವಂಶವನ ನಾಶವಗೈದೆ. ಸುರುಳಕು ಶಾಸನರ ಒಡಲನ್ನು ಬಗೆದು ದುರುಳದು ಶಾಸನರ ಒಡಲನ್ನು ಬಗೆದು ಕಣದೊಳು ದುರುಳರ ಶಿರವನ್ನು ಕಡಿವೆ. ಕಣದೊಳು ದುರುಳರ ಶಿರವನ್ನು ಕಡಿವೆ. ಜಾಣೆ ಮಮ್ಮ ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮಮ್ಮ ಜಾಣೆ ಮುದ್ದಾಡುವೆನು ಬಾರೆ. ಸಮಯ ಪರಿಭವವ ಮರೆತಿಹನೇನೆ, ಕೈದ ಶಪಥವನ್ನು ಮರೆಯುವೆನೇನೆ. ಸಮಯ ಪರಿಭವವ ಮರೆತಿಹನೇನೆ, ಕೈದ ಶಪಥವನ್ನು ಮರೆಯುವೆನೇನೆ. ಚಿಂತಿಸಲೇಕೆ ದೃಪದಕ್ಕುವರಿಯೇ, ಚಿಂತಿಸಲೇಕೆ ದೃಪದಕ್ಕುವರಿಯೇ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಜಾಣೆ ನಮ್ಮ ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ನಮ್ಮ ಜಾಣೆ ಮುದ್ದಾಡುವೆನು ಬಾರೆ. ಪ್ರಿಯ, ನೆನಪಿದೆ ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಗುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತು ಹೇಳಿದೆಯಲ್ಲವೇ ಪ್ರಿಯ? ಪಾಂಚಾಲಿ, ನನ್ನ ಬಾಯಿಂದ ಪುನಃ ಪ್ರತಿಜ್ಞೆ ವಾಕ್ಯವನ್ನು ನುಡಿಸಲು ಅಪೇಕ್ಷಿಸುತ್ತಿರುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ ಪ್ರಿಯ, ಆಡಿನಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಆದರೆ ನಾನು ಸುಮ್ಮನೆ ಇಚ್ಛಿಸಿ ಆದರೂ ಪ್ರಯೋಜನವೇನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಆಜ್ಞಾಧಾರಕನಲ್ಲವೇ? ನನ್ನನ್ನು ಕೆಲಸಬೇಡ ಪಾಂಚಾಲಿ, ಕೆಲಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರ ನಿರೀಕ್ಷಿಸಿದ್ದೇನೆ. ಯುಧಿಷ್ಠರನು ದುರ್ಯೋಧನ ಅನಂತಪುರದ ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕೂಳ ಕೌರವರ ಬಾಳು ಗೆಣಸವೆ ತಾಳು ನೀಸುವ ಮತಿಯೇ.
ದುರುಳ ಕೌರವರ ಬಾಳು ಗೆಡಿಸುವೆ ಕಾಳು ತಾಳಲಿಸುವ ಮತಿಯೇ ಸೈರಿಸೆ ಈ ಪರಿಯನು ದುರದಳು ಸೈರಿಸೆ ಈ ಪರಿಯನು ಪಾಂಚಾಲಿ ಪ್ರಾಣೇಶ್ವರ ದುರದಳು ಈಗಲೇ ಕುರುಕುಲವೆಲ್ಲ ಕದಬಡೆಯುವೆನು ಕಾಂತೆಯೇ ದುರದಳು ಈಗಲೇ ಕುರುಕುಲವೆಲ್ಲ ಕದಬಡೆಯುವೆನು ಕಾಂತೆಯೇ ದುರುಳ ಕೌರವರ ಸಿಗಿದು ಬಗೆವೆನ ನಿಜವೇ ಪ್ರಾಣೇಶ್ವರ ದುರುಳ ಕೌರವರ ಸಿಗಿದು ಬಗೆವೆನ ಸೈರಿಸೆ ಈ ಪರಿಯನು ದುರದಳು ಸೈರಿಸೆ ಈ ಪರಿಯನು ನೋಡು ಅಣ್ಣ, ಅಲ್ಲಿ ಭೀಮನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿನ್ನಿಂದ ಹೊರತು ಮತ್ತಾರು ಸಕ್ತರಲ್ಲ ಅಣ್ಣ. ಪಾರ್ಥ, ಈ ಸಾರಿ ಭೀಮನ ಕೋಪಕ್ಕೆ ಈ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಶ್ರೀಹರೇ ಮೂಲ ಕಾರಣ. ನಿಜ ನಿಜ ಪಾರ್ಥ, ಕೌರವರೊಡನೆ ಯುದ್ಧವನ್ನು ಮಾಡುವುದಕ್ಕಿಂತ ಈ ಭೀಮನ ಕೋಪವನ್ನು ಶಮನ ಮಾಡುವುದು ಅಸಾಧ್ಯವಾಗಿದೆ ಸಹೋದರ ಭೀಮಸೇನ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರ, ದುಡುಕಿ ಸಮರ ಬಯಸುವುದನು ಗೀತ. ದುಡುಕಿ ಸಮರ ಬಯಸುವುದನು ಗೀತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರ, ಪಾಂಚಾಲಿಯ ಬಿಡು ಮುಡಿ ಶಾಪವು, ಪಾಂಚಾಲಿಯ ಬಿಡು ಮುಡಿ ಶಾಪವು ಕುರು ಸಂಜಾತರ ನರಳಿಸದಿರುವುದೇ. ಕುರು ಸಂಜಾತರ ನರಳಿಸದಿರುವುದೇ. ತಾಳಿದವರು ಮುಂದೆ ಬಾಳಿಹರು ಎಂಬ. ಸಹೋದರ, ತಾಳಿದವರು ಮುಂದೆ ಬಾಳಿಹರು ಎಂಬ ಹಿರಿಯರ ವಾಣಿಯ ಮರೆಯುವುದರಿಂದ. ಹಿರಿಯರ ವಾಣಿಯ ಮರೆಯುವುದರಿಂದ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ ಅನುಜ. ಸಹೋದರ ಭೀಮಸೇನ, ನನ್ನಲ್ಲಿಯೂ ನಿನಗೆ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದಿದ್ದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸಿಬಿಡುವನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಆದರೆ ಈಗ ಇನ್ನೊಂದು ಗಳಿಗೆ ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ
ಇವೆರಡೇ ಆ ಕುರುಕುಲ ಸಂಪೂರ್ಣವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋರಿದಂತೆ ನಾನು ನಡೆಯುತ್ತೇನೆ. ನಿಲ್ಲು ಪ್ರಿಯ ಸಹೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ನಿಲ್ಲು ಸಹೋದರ. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯನು. ಪಾಂಚಾಲಿ, ಇಂಥ ಪ್ರಚೋದನೆ ನುಡಿಗಳಿಂದ ಆಗುವ ಪ್ರಯೋಜನವಾದರೂ ಏನು? ಆದ್ದರಿಂದ ಅಗ್ರಜನ ಅಭಿಪ್ರಾಯಕ್ಕೆ ವಿರೋಧವನ್ನಾಚರಿಸುವುದು ಸರಿಯಲ್ಲ. ಮಾನುನಿ ಮನದ ವೇದನೆ ಮಾನುನಿ ಮನದ ಧರ್ಮಜನಮಯ ನಿರ್ಮಲ ಪ್ರಾರ್ಥನೆ ಧರ್ಮಜನಮಯ ನಿರ್ಮಲ ಪ್ರಾರ್ಥನೆ ನೀಡುವುದನ್ನು ಚಿತ್ತ ಪರಿಚಿತವೇ ನುಡಿಯ ನೀಡುವುದನ್ನು ಚಿತ್ತ ಪರಿಚಿತವೇ ನುಡಿಯ ದೈವದು ಮನಗರು ತಾಪವತರು ದೈವದು ಮನಗರು ತಾಪವತರು ಧರ್ಮದಿಂದ ಕಾರ್ಯ ಸಾಧಿಸಿ ಕೋಮಲ ಹೃದಯವ ಪರಲೋಕಿ ಧರ್ಮದಿಂದ ಕಾರ್ಯ ಸಾಧಿಸಿ ಕೋಮಲ ಹೃದಯವ ಪರಲೋಕಿ ಸಾರಸಾಕ್ಷಿ ನೀನರಿಯದ ಈಗಲೇ ಸಾರಸಾಕ್ಷಿ ನೀನರಿಯದ ಈಗಲೇ ಹೇಗಿತ್ತು ನೀನಿತ್ತು ವಿಕಾಸಗೊಳ್ಳುವೆ ಮಾನುನಿ ಮನದ ವೇದನೆ ನೀಗಿಸಿ ಸಮಯವಿದೆ ಸುಂದರಿತೆಯ ಕರುಣಿ ಏತಕ್ಕೆ ನೀನು ಗುಣವು. ಪಾಂಚಾಲಿ, ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದೇ ನಿಮಗೆ ಉಚಿತವಲ್ಲವೇನು? ಧ್ರುಪದ ಕುಮಾರಿಯ ಏತಕ್ಕೆ ತಿಂದಿಗೆ ಧ್ರುಪದ ಕುಮಾರಿಯ ಸೈರಿಸುತ್ತ ಬಾಬ ಲಲನಾಮಣಿಯೇ ಸೈರಿಸುತ್ತ ಬಾಬ ಲಲನಾಮಣಿಯೇ ಏತಕ್ಕೆ ತಿಂದಿತೆ ಧ್ರುಪದ ಕುಮಾರಿಯೇ ಪಂಚ ಪಾಂಡವರ ಹರಸಿಯಲಿಸಿ ಮನದೊಳು ಈ ಪರಿ ನೋಟಿಸುವುದೇ ತನಗೆ ಆಚಾರ್ಯ ಮನದೊಳು ಈ ಪಾರಿ ನೂತಿಸುವುದು ತರವೇ ಶ್ರೀಹರಿ ಆಜ್ಞೆಯ ಮೀರಿದಡದರೆ ಬರುವುದು ಯಮಗೆ ಅಪಕೀರ್ತಿಯು ಕೇಳು
ದೇವಿ. ಪಾಂಚಾಲಿ, ಯುದ್ಧದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ ದೇವಿ. ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನೇನಾದರೂ ಪ್ರಾರಂಭಿಸಿದ್ದೆ ಆದರೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು ದ್ರೌಪದ. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತನನ್ನು ಕಳುಹಿಸಲು ಇದು ಮದುವೆ ಔತಣವಲ್ಲವೆಂಬ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಇದೀಗ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗೆ ಕಳುಹಿಸಿ ಅಪಮಾನಕ್ಕೆ ಗುರಿಪಡಿಸುತ್ತಿರುವಿರಲ್ಲ ಅನ್ನುವುದೇ ನನಗೆ ಚಿಂತೆಯಾಗಿರುವುದು. ಆಹಾ, ಏನೀ ಕೋಲಾಹಲ! ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲವನ್ನು ಕೇಳುವುದರಿಂದ ನನಗಾವ ಪ್ರಯೋಜನವಿಲ್ಲ. ನಿಮ್ಮ ಅಪವರ್ಷದ ಫಲವನ್ನ ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಪ್ರತಿಜ್ಞೆಯಂತೆ ನಾನು ನಡೆಯುತ್ತೇನೆ. ನಿಲ್ಲು ಪ್ರಿಯ. ಯದುಪತಿಯು ನಮ್ಮನ್ನೇ ನೋಡುತ್ತಾ ಸಂತೋಷದಿಂದ ಇತ್ತ ಕಡೆಯೇ ಬರುತ್ತಿರುವನು. ಆತನಿಂದ ರಾಜ್ಯ ಸಮಾಚಾರವನ್ನು ತಿಳಿದು ಮುಂದೆ ನಿನ್ನಿಚ್ಛೆಯಂತೆ ನಡೆ. ವಾಸುದೇವ. ಸಹೋದರಿ, ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುವ ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಸಂಧಿಯ ವಿಚಾರವು ನಡೆಯುತ್ತೇ ದೇವ. ಭೀಷ್ಮ, ದ್ರೋಣ, ವಿದುರಾದಿಗಳು ನನ್ನನ್ನು ಬಹು ವಿಧವಾಗಿ ಸತ್ಕರಿಸಿದರು. ಸಂಧಿಯ ವಿಚಾರವು ನಡೆಯುತ್ತೆ ಪರಮಾತ್ಮ. ನಡೆಯಿತು. ಪಾಂಚಾಲಿ, ಇನ್ನಿರುವುದು ನನಗೆ ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದಂತೆ ನಾನು ನಡೆಯುತ್ತೇನೆ. ನಿಲ್ಲು ಪ್ರಿಯ. ಮೊದಲು ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಸಂಧಿಯ ವಿಚಾರವು ನಡೆಯುತ್ತೆ ದೇವ. ನಡೆಯಿತು. ಸಭೆಯಲ್ಲಿ ಏನು ನಡೆಯಿತು ದೇವ? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಯಾರು ಯಾರು ಒಪ್ಪಿದರು ದೇವ? ನಾನಿನ್ನು ತಡೆಯಲಾರೆ. ಭೀಮ, ಈ ಸಂಧಿ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ಗಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿತು ನಿನ್ನ ಅಭಿಮತ. ಅಜ್ಞಾತ ವಾಸದ ನೆಪದಿಂದ ಅರ್ಜುನನು ಬಳೆ ತೊಟ್ಟನು. ಈಗ ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೆ ಸೀರೆಯನ್ನು ಉಳಿಸುತ್ತಿರುವೆಯಾ? ಅಥವಾ ಅಗ್ರಣಿ, ಈ ಪಾಂಡುಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮ, ನಿನಗಿಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಮೊದಲೇ ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಏನಾಯಿತು ದೇವ? ಪರಮಾತ್ಮ, ಮುಂದೇನಾಯಿತು ದೇವ? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಎಲ್ಲರೂ ಒಪ್ಪಿದರು. ಯಾರು 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 ಒಪ್ಪಿದರು ದೇವ? ಭೀಷ್ಮ, ದ್ರೋಣ, ಕೌರವ, ಧೃತರಾಷ್ಟ್ರ ಮುಂತಾದವರೇ ಒಪ್ಪಿದರು. ಆ ದುರ್ಯೋಧನ ಆತನೂ ಒಪ್ಪಿದನು. ಇಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಈ ದುರ್ವಾರ್ತೆಯನ್ನ ನಾನು ಕೇಳಬೇಕೆಂಬ ನಿನ್ನ ಇಚ್ಛೆ ಆಯಿತು. ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಪ್ರಚಂಡ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶೆಗಳಾಗಬೇಡ. ಈ ಪ್ರಚಂಡ ಭೀಮನು ಬದುಕಿದರೆ ನಿನ್ನ ಬಿಚ್ಚಿದ ಮಣ್ಣಿನ ಕಟ್ಟಿಸುತ್ತೇನೆ. ಭೀಮ, ನಿಲ್ಲಯ್ಯ, ನಿಲ್ಲು. ನೀನು ನಿಜವಾಗಿ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಅರ್ಜುನ, ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ.
ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ಏನು ದುರ್ಯೋಧನನೊಡನೆ ಸಂದೇಶ? ಹಾಗಾದರೆ ಇದರ ಉದ್ದೇಶ ಸಂಧಿಯಾಗಿರಲಾರದು. ಹೇಳು, ಏನ ಸಂದೇಶ? ಅದನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ಇಂತಲೇ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ಭೀಮಸೇನ, ಇದು ಪರಿಹಾಸ್ಯವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಎಲ್ಲಿ ಈ ಗದೆಯನ್ನು ಸ್ವಲ್ಪ ಕಾಲ ದೂರವಾಗಿಡು, ನನ್ನ ಸಮೀಪಕ್ಕೆ ಬಂದು ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಿಂದ ಕುಳಿತುಕೊಳ್ಳೆನು. ಈಗಲಾದರೂ ಹೇಳು. ಭೀಮ, ನೀನು ಕೋಪ ಮಾಡುವುದಿಲ್ಲ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಬಿಡಯ್ಯ, ಬಿಡಯ್ಯ, ನಿನ್ನನ್ನು ಬಿಡಯ್ಯ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ ಸಮೀಪಕ್ಕೆ ಬಾತಂಗಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ವಾಸುದೇವ, ನಿನ್ನ ಮಾತುಗಳನ್ನು ನಾನು ಎಂದಾದರೂ ಮೀರಿರುವೆನೆ ಪರಮಾತ್ಮ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯವಣ್ಣ? ಇದು ಪರಿಹಾಸ್ಯವಲ್ಲ ದ್ರೌಪದ. ನೀನು ಶತ್ರುಗಳ ಎಡೆಮುಡಿಯನ್ನು ಬಿಡಿಸುವುದರಲ್ಲಿ ಪಂಡಿತಿಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನ್ ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ನಿರ್ಭಯವಾಯಿತು. ನನ್ನ ಮಾತನ್ನು ಎಲ್ಲರೂ ಕೇಳಿರಿ. ಈ ದಿನ ಭೀಮನನ್ನು ಬಂಧಿಸಿರುವ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ದುರಾಭಿಮಾನಿಯಾದ ಹೇಳಿದ ಕೃಷ್ಣ, ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಹೆಚ್ಚಿದ್ದಾರೆ ಯಾರು? ಯಾರೋ ದುರಾತ್ಮರು. ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಅವನ ತಮ್ಮ ದುರಾಚಾರಿಯಾದ ದುಶ್ಯಾಸನನು ನನ್ನ ಅಂಗಾಂಗಗಳನ್ನು ಬಂಧಿಸಲು ಯತ್ನಿಸಿದನು. ಇಂತಹ ಮಹತ್ ಕಾರ್ಯ ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ಧನಂಜಯ, ಇದೆ ಪರಮಾತ್ಮ. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನ ಶಿಖರವನ್ನು ಮುಟ್ಟಿರುವುದು. ನನ್ನ ಪ್ರಿಯ ಬಂಧುವಾದ ಕೃಷ್ಣನನ್ನು ಆ ದುರ್ಯೋಧನನು ಈ ರೀತಿ ಅಪಮಾನ ಪಡಿಸಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಬೇರೆ ಉತ್ತರದ ಪ್ರಶ್ನೆ ಇಲ್ಲ ಅಣ್ಣ. ಸುಡುವೆನ ಕುರುಕುಲವನೆಲ್ಲ, ಸುಡುವೆನ ಕುರುಕುಲವನೆಲ್ಲ, ಸುಡುವೆನ ಗಾಂಧಾರಿಯತ್ತ ನೂರೊಂದು ಮಕ್ಕಳ. ಕಡಿವೆ ನಾಂ ಕರ್ಣನ ಶಿರವ, ಕಡಿವೆ ನಾಂ ಕರ್ಣನ ಶಿರವ, ಕಡಿದು ರಣಚಂಡಿಗಾವುತಿ ಕೊಡುವೆ, ಇದು ಸತ್ಯ. ಅಣ್ಣ ಭೀಮಸೇನ ಸಾನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲು ಯತ್ನಿಸಿದ ಆ ದುರ್ಯೋಧನನ ದುರಹಂಕಾರಕ್ಕೆ ಧಿಕ್ಕಾರ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ನಾವು ಆ ಕುರುನಂದನರಿಗೆ ತಕ್ಕ ಬುದ್ಧಿ ಕಲಿಸುವುದೊಂದೇ ಉಳಿದಿರುವುದು ಪ್ರತ್ಯುತ್ತರ. ಇಷ್ಟು ಮಾತ್ರವಲ್ಲ ಭೀಮ,
ಆ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳು. ಕೌರವನೋ ಹಿಡಿಂಬ ಪತಿಯೇಕೆ ಕೌರವನೋ ಹಿಡಿಂಬ ಪತಿಯೇಕೆ ಕಡೆದು ಯುದ್ಧವ ಕೈಲೆ ಕಡೆದು ಯುದ್ಧವ ಕೈಲೆ ಕೊಡೆ ನಾನು ರಾಜ್ಯವ ನುಡಿದ ನುಡಿದ ಕೌರವನೋ ಹಿಡಿಂಬ ಪತಿಯೇಕೆ ಐವರಿಗೈದು ಗ್ರಾಮವ ಕೊಡೆ ಭೀಮನಿಗೊಂದು ಓ ದುರ್ಯೋಧನ, ಐವರಿಗೈದು ಗ್ರಾಮವ ಕೊಡೆ ಭೀಮನಿಗೊಂದು ಕೊಡುವೆನು ರಾಜ್ಯವ ನಾನು ಮಡಿದಾಗಲೆಲ್ಲ ಕೊಡುವೆನು ರಾಜ್ಯವ ನಾನು ಮಡಿದಾಗಲೆಲ್ಲ ದುಡುಕುತ್ತ ನುಡಿದ ಕೌರವನೋ ಹಿಡಿಂಬ ಪತಿಯೇಕೆ ಹಿಡಿಂಬ ಪತಿಯೇಕೆ ಹಿಡಿಂಬ ಪತಿಯೇಕೆ. ಭೀಮಸೇನ 5 ಮಾರು ಭೂಮಿಯನ್ನು ಸಹ ಕೊಡಲು ಒಪ್ಪಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ ವೀರ ರಥಿಕರ ಘೋಷದಲ್ಲಿ ಎಂದು ಹೇಳಿಯೇ ಬಿಟ್ಟ. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ಧನಂಜಯ, ಪರಮಾತ್ಮ, ಯುದ್ಧವೂ ನಾ ಬೇಡವೆಂದೊಡೆ ಪರಮಾತ್ಮ. ಧರ್ಮನಂದನ, ಯುದ್ಧವೂ ನಾ ಬೇಡವೆಂದೊಡೆ ಕುರುರಾಜನು ಯುದ್ಧವನ್ನು ಬಯಸಿದನು ದೇವಾ. ಪರಮಾತ್ಮ, ಧರ್ಮನಂದನ, ಸಂಧಿಗೆ ನಾವು ಸಮ್ಮತಿಸಿದೊಡೆ ಸಂಧಿಗೆ ನಾವು ಸಮ್ಮತಿಸಿದೊಡೆ ಸಂಧಿಗೆ ನಾವು ಸಮ್ಮತಿಸಿದೊಡೆ ಕ್ಷಾತ್ರ ಧರ್ಮಕ್ಕೆ ಮುಂದುಂಟಾಗುವುದು ದೇವಾ. ಪರಮಾತ್ಮ, ಧರ್ಮನಂದನ, ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ, ನಾನು ಎಂದು ಈ ಯುದ್ಧಕ್ಕೆ ಅಪೇಕ್ಷೆ ಪಟ್ಟವನಲ್ಲ. ಪರಮಾತ್ಮ, ಇನ್ನು ಮುಂದೆ ನಿನ್ನ ಚಿತ್ತವಿದಂತೆ ಮಾಡು ಮುಕುಂದ. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ಧನಂಜಯ, ಪರಮಾತ್ಮ. ಏನು, ಯಾರು ಬಿಡಿಸುವುದಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳುತ್ತೇನೆ. ಹರ 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 ಮಹಾದೇವ. ಅರ್ಜುನ, ಎಲ್ಲಿ ನನ್ನ ಗದೆ? ಬಲಶೂನ್ಯತೆಯ ಕುಲ ಏಡಿಗಳನ್ನು ಸೆಳೆ ತಂದುರನ ಕಟಲಗಳನ್ನು ಕೊಚ್ಚಿ ಹೆಣಗಳನ್ನು ಕೆರಹಿ ರಣದಾಹ ಮುಗಿಸಿಕೊಳ್ಳುವೆ, ರಣದಾಹ ಮುಗಿಸಿಕೊಳ್ಳುವೆ. ಬಲ
ಶೂನ್ಯತೆಯ ಕುಲ ಹೇಡಿಗಳನ್ನು ಸೆಳೆ ತಂದು ರಣಕ್ಕೆ ತಲೆಗಳನ್ನು ಕೊಟ್ಟು ಹೆಣಗಳನ್ನು ಕೆಡ ಹಿರಣದ ಮುಗಿಸಿಕೊಳ್ಳೆ ಕಣದ ಮುಗಿಸಿಕೊಳ್ಳೆ. ಪಾಂಡವರ ರಥೆಯ ಕುರುಬನ್ನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಕೀಳಿ ಪಾಂಡವರ ರಥೆಯ ಕುರುಬನ್ನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಕೀಳಿ ಕಂಡ ಎಲುಬುಗಳ ತುಂಡರಿಸಿ ತನ್ನ ಚೆಂಡಿಗೌತಣವ ಮಾಡಿಸುವೆ. ಬಲಶೂನ್ಯತೆಯ ಕುಲ ಹೇಡಿಗಳನ್ನು ಸೆಳೆ ತಂದು ರಣಕ್ಕೆ ತಲೆಗಳನ್ನು ಕೊಚ್ಚಿ ಎಣಗಳನ್ನು ಕೆಡವಿ ರಣದ ಮುಗಿಸಿಕೊಳ್ಳೆ ರಣದ ಮುಗಿಸಿಕೊಳ್ಳೆ. ಪಾಂಡವರ ರಥೆಯ ತುರುಬನ್ನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಕೀಳಿ ಪಾಂಡವರ ರಥೆಯ ತುರುಬನ್ನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಕೀಳಿ ಕಂಡ ಎಲುಬುಗಳ ತುಂಡರಿಸಿ ತನ್ನ ಚೆಂಡಿಗೌತಣವ ಮಾಡಿಸುವೆ. ಕಂಡ ಎಲುಬುಗಳ ತುಂಡರಿಸಿ ನನ್ನ ಚೆಂಡಿಗೌತಣವ ಮಾಡಿಸುವೆ. ಬೋರ್ಗರೆವ ಕಾರ್ ಮೋಡದನ್ನು ಆರ್ಪಡಿಸಿ ಬೋರ್ಗರೆವ ಕಾರ್ ಮೋಡದನ್ನು ಆರ್ಪಡಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಈ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿಂದ ನೆರೆವ ಕುರುವರ ಕಾಲ್ಗಳ ಪಿಡಿದು ದರ್ಪದಿಂದ ನೆರೆವ ಕುರುವರ ಕಾಲ್ಗಳ ಪಿಡಿದು ಗಿರಗಿರನ 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 ತಿರುಗಿಸಿ ನೆಲಕ್ಕಪ್ಪಳಿಸುವೆ. ಬರಚೂನ್ಯತೆಯ ಕುಲ ಹೇಡಿಗಳನ್ನು ಸೆಳೆ ತಂದು ತಲೆಗಳನ್ನು ಕೊಚ್ಚಿ ಎಣಗಳನ್ನು ಕೆಡಿ ಕಣದ ಮುಗಿಸಿಕೊಳ್ಳೆ ಕಣದ ಮುಗಿಸಿಕೊಳ್ಳೆ ಕಣದ ಮುಗಿಸಿಕೊಳ್ಳೆ. ಈಗ ಕೇಳಿರಿ ಈ ಪ್ರಚಂಡ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ವರಪ್ರಸಾದದಿಂದ ಜನಿಸಿದ್ದೇ ನಿಜವಾದರೆ, ನನ್ನ ತಾಯಿ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದೇ ಸತ್ಯವಾದರೆ, ಮುಂದೆ ನಡೆಯುವ ಕುರುಕ್ಷೇತ್ರದಲ್ಲಿ ಕೌರವರ 99 ಮಂದಿಗಳ ಕೌರವ 99 ಸಹೋದರನ್ನು ಭಸ್ಮ ಮಾಡಿ ಹಸ್ತಿನಾವತಿ ರತ್ನ ಸಿಂಹಾಸನ ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಆ ದುರ್ಯೋಧನ ತೊಡೆಯನ್ನು ಮುರಿದು ಅವನ ತಮ್ಮ ದುಶ್ಯಾಸನ ಎದೆಯನ್ನು ಬಗೆದು ಅವನ ಬಿಸಿ ರಕ್ತದಿಂದ ಪಾಂಚಾಲಿ ಬಿಚ್ಚಿತ ಮುಡಿಯನ್ನು ಕಟ್ಟಿಸುತ್ತೇನೆ. ಒಂದು ವೇಳೆ ನನ್ನ ಪ್ರತಿಜ್ಞೆ ಭಂಗವಾದರೆ ವಾಸುದೇವ ಇದಕ್ಕೆ ನನ್ನ ಪಾದವೇ ಸಾಕ್ಷಿ. மேகதாதியோள் முழுகியே அறியலாரதகோரதம் மேகதாதியோள் முழுகியே அறியலாரதகோரதம் மேகா ಅನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಅನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಅರಿಯಲಾರದ ಬೋರಗಂ ಏಕತಾಪಿಯೊಳ್ ಮುಳುಗಿಯೇ ಬಂದು ಬಾಂಧವರೆಂಬ ಪಾಸಕ್ಕೆ ಸಿಲುಕಿ ನೊಂದಿದೆ ಇಂದು ತಾಪಕ್ಕೆ ಬಂದು ಬಾಂಧವರೆಂಬ ಪಾಸಕ್ಕೆ ಸಿಲುಕಿ ನೊಂದಿದೆ ಇಂದು ತಾಪಕ್ಕೆ ನೀಗಿಸೋ ನೀಗಿಸೋ ಸೋದನಯಗೈಯದೆ ಶಾಂತಿ ನೀಡೋ ಶ್ಯಾಮಲಾಲ ಶಾಂತಿ ನೀಡೋ ಶ್ಯಾಮಲಾಲ ಹರಿಯಲ್ಲ
ಸಂದೇಹ ಬಸ್ತರ ಬಸ್ತರ ಓಂ ಸೂರ್ಯದೇವಾಯ ನಮಃ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ. ಕರ್ಣ, ಮಗು ಕರ್ಣ, ಅಮ್ಮ, ನೀನು ಯಾರು ತಾಯಿ? ನನ್ನ ಏಕಾಗ್ರತೆಗೆ ಭಂಗಪಡಿಸಿದೆ. ಕುಮಾರ, ಅಮ್ಮ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು ಕಂದ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಮಗನೇ. ನನ್ನ ಶತ್ರು ಅರ್ಜುನನ ತಾಯಿ. ಹೌದು ಕಂದ. ನನ್ನ ಹೆತ್ತ ತಾಯಿ. ಕುಮಾರ, ಅಮ್ಮ, ಇದೋ ನಮಸ್ಕರಿಸುವೆನು ತಾಯಿ, ನಮಸ್ಕರಿಸುವೆನು. ಕೀರ್ತಿಶಾಲಿಯಾಗು ಮಗನೇ. ಅಮ್ಮ, ಎಂತಹ ಕೀರ್ತಿಯಮ್ಮ ನನ್ನದು. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕುಮಾರ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ.
ಮಾಯೆನಿಸಿ ಜೀವವನ್ನು ಮಗನೆಂಬ ಮಮಕಾರ ಹೇಗಿಲ್ಲವೇ ತಾಯೇ ಅಮ್ಮ ಜನನಿ ಮಗನೆಂಬ ಮಮಕಾರ ಹೇಗಿಲ್ಲವೇ ತಾಯೇ ಐವರ ಮಾತೆ ಐವರ ಮಾತೆ ನಿನಗೆ ಬಹುದಿನದ ಬಯಕೆ ಬಲಿಸಿದಮ್ಮ ಬಯಸಿದ ದರುಶನವು ಲಭಿಸಿದಮ್ಮ ಬಹುದಿನದ ಬಯಕೆ ಬಲಿಸಿದಮ್ಮ 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 ಅಮ್ಮ ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಮ್ಮ, ಈ ಪಾಪಿ ಕರ್ಣನ ದೇಹವನ್ನು ಅಲ್ಲಿದ್ದ ಜಲಚರ ಪ್ರಾಣಿಗಳು ತಿನ್ನದೇ ಬಿಟ್ಟವೆ ತಾಯಿ. ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಪ್ರೀತಿಯಿಂದ ಸಾಕಿ ಸಲುಹು ತಾಯಿ. ಹೀಗಿರುವಾಗ ಎಲ್ಲರೂ ನನ್ನನ್ನು ನೀಚ ಸೂತ ಈನ ಕುಲದವನನ್ನು ಹೀಯಾಳುತ್ತಿರುವಾಗ ನೀನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ, ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡುತ್ತಾಯಿ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವೆನು ತಾಯಿ, ನಾನು ಪರಮ ಪಾಪಿ ಆಗುವೆನು ತಾಯಿ. ಮಗನೇ ಶೂಲದಂತಿಹುದು ನಿನ್ನ ನಿಂದನೆ, ಕರುಳರಿದು ಹೊರಬರುವ ಬೇನೆ ಸಹಿಸಲಾರದ ವೇದನೆ. ಕರ್ಣ, ಜರಿಯದಿರು ಮಗನೇ, ಜರಿಯದಿರು, ಜರಿಯದಿರು ಮಗನೇ, ಜರಿಯದಿರು. ನಿಂದನೆಯಂ ಸಹಿಸೆನ, ನಿಂದನೆಯಂ ಸಹಿಸೆನ. ಜರಿಯದಿರು ಮಗನೇ, ಜರಿಯದಿರು. ಕರ್ಣ, ಇಂತಾಗುವುದೆಂದು ಅರಿಯದೆ ನಾನಂದು, ಇಂತಾಗುವುದೆಂದು ಅರಿಯದೆ ನಾನಂದು ತಪಸಿಯುಳಿಟ್ಟ ಮಂತ್ರವ ಜಪಿಸಲು ಕ್ಷಣದೊಳು ನೀ ಜನಿಸಿದೆ ಕರ್ಣನೆ. ತಪಸಿಯುಳಿಟ್ಟ ಮಂತ್ರವ ಜಪಿಸಲು ಕ್ಷಣದೊಳು ನೀ ಜನಿಸಿದೆ ಕರ್ಣನೆ. ಲೋಕಪವಾದವು ಬರುವುದೇ ಧರಿತು ನಾ ಕರ್ಣ.
ಬಲು ನೊಂದಿಹೆನು. ಜರಿಯದಿರೋ ಮಗನೇ ಜರಿಯದಿರೋ, ಜರಿಯದಿರೋ ಮಗನೇ ಜರಿಯದಿರೋ, ನಿಂದನೆಯಂ ಸಹಿಸಿನ, ನಿಂದನೆಯಂ ಸಹಿಸಿನ ಮಗನೇ. ಕರ್ಣ ಕಂದ ಕರ್ಣ, ಬಾಲ್ಯದಿಂದಲೂ ನೀನು ಬದುಕಿ ಉಳಿದಿರುವೆಂಬ ವಿಚಾರವು ನನಗೆ ತಿಳಿದಿರಲಿಲ್ಲ ಮಗನೇ. ಇದೀಗ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ರಹಸ್ಯವನ್ನು ತಿಳಿದು ನಿನ್ನನ್ನು ನೋಡುವ ಆತುರದಿಂದ ಓಡೋಡಿ ಬಂದೆನು ಕಂದ. ಕರ್ಣ, ಅಮ್ಮ, ಬಾಲ್ಯದಿಂದಲೂ ನೀನು ಅನುಭವಿಸಿರುವ ಪ್ರತಿಯೊಂದು ಕಷ್ಟಗಳಿಗೂ ನೋವುಗಳಿಗೂ ಈ ಪಾಪಿ ಕುಂತಿಯೇ ಕಾರಣಳು. ದಯಮಾಡಿ ದಯಮಾಡಿ ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕೊಳ್ಳು ತಾಯಿ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ತಾಯಿ ಸೃಕ್ತಶಾಲಿಗಳು. ಈ ಪಾಪಿ ಕರ್ಣನಿಗೆ ಅಂತ ಭಾಗ್ಯ ಎಲ್ಲಿಂದ ಬರಬೇಕು? ಬಿಡಮ್ಮ ನಿನ್ನ ಚಿಂತೆಯನ್ನ. ಕರ್ಣ, ಅಮ್ಮ, ಇದುವರೆಗೆ ಆದದ್ದು ಆಗಿ ಹೋಯಿತು ಮಗನೇ. ಮುಂದಿನ ದಿನಗಳಲ್ಲಾದರೂ ನಿನ್ನ ಸಹೋದರರೊಡನೆ ಸೇರಿಕೊಂಡು ರಾಜ್ಯಭಾರ ಮಾಡು. ಆ ಕೌರವರೊಡನೆ ಸೇರಿಕೊಂಡು ಪಾಂಡವರಿಗೆ ಕೇಡನ್ನು ಬಯಸಬೇಡ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳುತ್ತಾಯಿ ನಡೆಸಿಕೊಡುವೆನೋ. ನಾನು ಜೀವಿಸಿರೋ ತನಕ ಸ್ವಾಮಿ ದ್ರೋಹ ಮಾತ್ರ ನಾನು ಮಾಡಲಾರ್ತಾಯಿ. ಕುಮಾರ, ನಾನು ನಿನ್ನ ತಾಯಿ, ನಿನ್ನಲ್ಲಿ ಭಿಕ್ಷೆಯನ್ನು ಬೇಡಿಕೊಳ್ಳುತ್ತಿರುವೆನು. ಅವರಲ್ಲಿ ವೈರತ್ವವನ್ನು ಕಳಿಕಂದ. ಅಮ್ಮ, ಅಮ್ಮ, ನೀನು ವೀರಮಾತೆ, ನೀನು ಹೇಳು. ಆ ಕೌರವೇಶ್ವರನು ನನ್ನನ್ನು ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾರ್ಥಕವಾಗಿರಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಕೌರವೇಶ್ವರನ ತೊರೆದರೆ ನಾನು ಪರಮ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಗರೆ ತಾಯಿ. ಅಲ್ಲದೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂಥ ನೀಚನೆಂದು ಶಪಿಸದಿಗರೆ ತಾಯಿ. ಇಂತಹ ಸನ್ನಿವೇಶದಲ್ಲಿ ನೀನೇ ನನಗೆ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಸ್ಸಂದೇಹವಾಗಿ ಮಗನೇ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ ಕಂದ. ಅಮ್ಮ, ಅವರನ್ನು ರಕ್ಷಿಸಬೇಕಾಗಿರುವುದು ಹಿರಿಯವನಾದ ನಿನ್ನ ಕರ್ತವ್ಯವಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ಈ ಪಾಪಿ ಕುಂತಿಯು ನೋಡಿ ಸಂತೋಷ ಪಡುವುದು ಬೇಡವೇ ಕಂದ? ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರ ಎಂಬ ಭಾವನೆಯೇ ನನ್ನಲ್ಲಿ ಇರಲಿಲ್ಲವ ತಾಯಿ. ಅದರಲ್ಲಿ ನನ್ನ ತಪ್ಪೇನು? ಮಮ ಪ್ರಾಣಾಯ ಪಾಂಡವಾಯ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವಿಲ್ಲವು ತಾಯಿ. ಬಿಡಮ್ಮ ನಿನ್ನ ಚಿಂತೆಯನ್ನ. ಕರ್ಣ, ಅಮ್ಮ, ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷವನ್ನಿಟ್ಟಿರುವಾಗ ನಾನು ಭಯಪಡದೆ ಹೇಗಿರಲಿ ಮಗನೇ? ಕರ್ಣ, ಅಮ್ಮ, ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳ. ಅಮ್ಮ, ಈ ಕಣ್ಣನು ಅಂತ ನೀಚನ ತಾಯಿ ಪೌರುಷವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವವಿಚ್ಛೆ. ಅಮ್ಮ, ಆತನಿಗೆ ನನ್ನಲ್ಲಿರುವ ಸ್ನೇಹವನ್ನು ನೀನೇನು ಬಲ್ಲ ತಾಯಿ. ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಿದ್ದಾಗ ಬಹು ಮನ್ನಣೆಯಿಂದ ಸಾಕಿ ಸಲಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಲಿಲ್ಲ ತಾಯಿ. ತನ್ನ ಪ್ರಾಣದಂತೆ ಹೃದಯದ ಸಕರಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆ ಕೌರವೇಶ್ವರನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವತಃ ಆಗಲಾರದು. ನಾನು ಈ ಯುದ್ಧದಲ್ಲಿ ಪರಮುಖನಾಗಲಾರ ತಾಯಿ. ಹೋಗು ಕುಮಾರ, ರಣರಂಗದಲ್ಲೇನಾದರೂ ನಿನ್ನ ಸಹೋದರರು ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಕಂದ, ಅವರನ್ನು ಉಳಿಸು ಮಗನೇ. ಅಮ್ಮ, ಆ ಪಾಂಡವರೆಂದರೆ ನಿನಗೆ ಅದೆಂತಹ ಮಮತೆಯಮ್ಮ ನಿನಗೆ. ಅಮ್ಮ, ಆಗ್ಬಹುದು ತಾಯಿ, ಆಗ್ಬಹುದು ತಾಯಿ. ಅಮ್ಮ, ಅಮ್ಮ, ಧರ್ಮವೇ ತನ್ನ ಉಸಿರಿಂದ ನಂಬಿರುವ ಧರ್ಮರಾಯನು ನನ್ನ ಕಣ್ಣೆದುರಿಗೆ ಬಂದರು
ನಾನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ ತಾಯಿ. ಕುಮಾರ, 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ತನ್ನ ಗದಿಯಿಂದ ನನ್ನ ತಲೆಯನ್ನು ನುಚ್ಚು ನೂರು ಮಾಡಿದನು. ನಾನು ಅವನ ಮೇಲೆ ಕೈ ಮಾಡುವುದಿಲ್ಲ ತಾಯಿ. ತೇಜೋ ಮೂರ್ತಿಗಳಾದ ನಕುಲ ಸಹದೇವರಿಗೆ ನಾನೆಂದು ಕೇಳನ್ನು ಬಯಸುವುದಿಲ್ಲ ತಾಯಿ. ಅಮ್ಮ, ಆದರೆ ಪಾರ್ಥ, ಫಲ್ಗುಣ, ಕಿರೀಟಿ, ಪಾಂಡೇವಿ, ಶ್ವೇತವಾಹನ, ಧರ್ಮಸ್ಸು, ಅರ್ಜುನ ಎಂಬ ದಶರಾಮಗಳು ಹೊತ್ತು ದಶದಿಕ್ಕುಗಳು ಯಾರನ್ನು ಯುದ್ಧಕ್ಕೂ ನಿಂತರು ಅಪಜಯವನೇ ಹೊಂದದ ಆ ನನ್ನ ಪರಮವೈರಿ ಅರ್ಜುನನ್ನು ಮಾತ್ರ ನಾನು ಕರ್ಣ! ಉಳಿಸಲಾರೆ. ಅರ್ಜುನನ ಮೇಲೆ ಏಕೆ ನಿನಗೆ ಇಷ್ಟೊಂದು ದ್ವೇಷ ಕರ್ಣ? ಹೌದು ತಾಯಿ, ಆ ಅರ್ಜುನನೊಡನೆ ನಿನಗಿದು ತರಗೆ ನಮ್ಮ, ನಿನಗಿದು ತರಗೆ ನಮ್ಮ ಅಮ್ಮ. ನಿನಗಿದು ತರಗೆ ನಮ್ಮ, ನಿನಗಿದು ತರಗೆ ನಮ್ಮ. ಕಡಲ ತೀರವೇ ಕರಗಿ ಹೋಗಲಿ ಮಾನು ಭೂಮಿಯ ಬಿರಿದು ಬೀಳಲಿ. ಅಮ್ಮ, ಕಡಲ ತೀರವೇ ಕರಗಿ ಹೋಗಲಿ ಮಾನು ಭೂಮಿಯ ಬಿರಿದು ಬೀಳಲಿ. ಚಂದ್ರ ಈ ವೇಗವೇ ತೋರಾಗಲು ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು. ಕರ್ಣ! ಅಮ್ಮ, ಅಮ್ಮ 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 ನಿನಗಿದು ತರಗೆ ನಮ್ಮ, ನಿನಗಿದು ತರಗೆ ನಮ್ಮ. ಅಮ್ಮ, ಕುಮಾರಿ, ನದಿಯ ತೀರದಲ್ಲಿ ಪ್ರಾಣ ಉಳಿಯಿತು ನನ್ನ ಸ್ವಾಮಿಯ ಕೈಯ ನೆನೆಯಿತು. ನದಿಯ ತೀರದಲ್ಲಿ ಪ್ರಾಣ ಉಳಿಯಿತು ನನ್ನ ಸ್ವಾಮಿಯ ಕೈಯ ಬೆಳೆಯಿತು. ಸೋದರ ದೊರೆಯಿಸಿ ಮಮತೆಯ ಮರೆಯಿಸಿ ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು, ಕುಮಾರ! ಅಮ್ಮ ನಾನು. ಕುಮಾರ! ಅಮ್ಮ 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 ನಿನಗೆದು ತರಗೆ ನಮ್ಮ, ನಿನಗೆದು ತರಗೆ ನಮ್ಮ. ದುರದೊಳರ್ಜುನ ರಣದೊಡರ್ಪಣ ನನ್ನ ಸ್ವಾಮಿಯ ಸೈನ್ಯ ದರ್ಪಣ. ದುರದೊಳರ್ಜುನ ರಣದೊಡರ್ಪಣ ನನ್ನ ಸ್ವಾಮಿಯ ಸೈನ್ಯ ದರ್ಪಣ. ನನ್ನಾಣೆಗೂ ನಿನ್ನಾಣೆಗೂ ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು. ಕಂದ! ಅಮ್ಮ ಅಮ್ಮ ನಿನಗೆದು ತರವೆ ನಮ್ಮ, ನಿನಗೆದು ತರವೆ ನಮ್ಮ. ಅಮ್ಮ 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 ಅಮ್ಮ, ಆ ಅರ್ಜುನೊಡನೆ ನಾನು ಯುದ್ಧ ಅಮ್ಮ, ಆ ಅರ್ಜುನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರ ನೋಡಿ ಸಂತೋಷಪಟ್ಟರೆ
ಆಗ ಈ ನನ್ನ ಜನ್ಮವು ಸಾರ್ಥಕವಾಗುವುದಮ್ಮ. ಅಮ್ಮ, ನನ್ನಿಂದ ಅರ್ಜುನನೇ ಮೃತಪಟ್ಟರು, ಅಯ್ಯಯ್ಯೋ. ಅರ್ಜುನನಿಂದ ನಾನೇ ಮೃತಪಟ್ಟರು. ಬೇಡ ಕಂದ. ನಿನಗೆ 5 ಮಕ್ಕಳು ಒಳಿದೇ ಉಳಿದರು. ಬಿಡಮ್ಮ ನಿನ್ನ ಚಿಂತೆಯನ್ನ. ಕುಮಾರ, ಅಮ್ಮ, ಹೋಗೋ ಮುನ್ನ ಕಡೆಯದಾಗಿ ನನ್ನದೊಂದು ಮಾತನ್ನು ನೆರವೇರಿಸಿ ಕೊಡುವೆಯಾ ಮಗನೇ? ಅಮ್ಮ, ಅದೇನು ಹೇಳ್ತಾಯಿ? ಕುಮಾರ, ಅಮ್ಮ, ಸತ್ಯವಾಗಿಯೂ ನೆರವೇರಿಸಿ ಕೊಡುವೆನೆಂದು ಅಮ್ಮ, ನೀನು ನನಗೆ ವಚನ. ಸತ್ಯವಾಗಿಯೂ ನಡೆಸಿಕೊಡುವೆನು. ಅದೇನು ಹೇಳ್ತಾಯಿ? ಕರ್ಣ, ಅಮ್ಮ, ಆಯಸ್ಸು ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ ಕಂದ. ಹಣದ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನಾಳಿನ ದಿನ ರಣರಂಗದಲ್ಲಿ ಅಮ್ಮ, ನೀನು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ. ಅಮ್ಮ, ಎಂಬ ಮಾತನ್ನು ಹೇಳಿಬಿಟ್ಟೆ ತಾಯಿ. ಸಿಹೋದನ, ಈಗಲೇಗೂ ನಿನಗೆ ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಸೂರ್ಯಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿ ಕೌರವೇಶ್ವರನನ್ನ ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರಕವಚವನ್ನು ಅಪಹರಿಸಿದನು. ಇದರನ್ನು ಸಭೆಯಲ್ಲಿ ತನ್ನ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ಬಂದು ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಕಂದ ಎಂದು ವಾಗ್ದಾನ ಪಡೆದಳು. ಇರಲಿ, ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತದೆ. ಮಾಡಲಿ ಪೌರುಷವೆಲುಗು ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಪಡೆಯುವನು. ಉಳಿದಿದ್ದು ದೈವಚ್ಛೆ. ಎತ್ತ ಕರುಣಿನ ಬಾಧೆಯನ್ನು ನಾ ಬಲ್ಲೆ ಅಮ್ಮ. ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಈಗೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ. ಜನನಿ ಅಮ್ಮ. ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ಮತ್ತೊಂದ. ಹೌದಾಯಿ, ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ಮತ್ತೊಂದ. ಮುಗಿಲೆ ಇಳಿದು ಬರಲಿ, ಈ ತೊರೆಯ ಬಿಂದಿತು ನಿಲ್ಲಲಿ. ಮುಗಿಲೆ ಇಳಿದು ಬರಲಿ, ಈ ತೊರೆಯ ಬಿಂದಿತು ನಿಲ್ಲಲಿ. ಕೆಟ್ಟಾಣ ತಪ್ಪೆ ನಮ್ಮ, ನಿನ್ನಾಣ ಸತ್ಯವಮ್ಮ. ಬಿಡು ಚಿಂತೆಯ ಜನನಿ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕೃಪೋಪಾಯವು ಪರಿಸುತ್ತಾಯಿ. ಈ ಯುದ್ಧದಲ್ಲಿ ನಮಗಿನ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಹೇಗೆ ಬಾ ತಾಯಿ. ಹೇಳು ಕಂದ. ಅಮ್ಮ, ನನಗೊಂದು ಮಾತು ನಡೆಸಿಕೊಡುವೆ ತಾಯಿ. ಅದೇನೆಂದು ಹೇಳು ಮಗನೇ. ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವೂ ಹಿಂದಾಯಿತು. ಅಮ್ಮ, ಅಂತಿಮ ದರ್ಶನವು ಹಿಂದೆ ಎಂದು ತೋರುವುದು. ಹಾಗೆನ್ನ ಬೇಡ ಕಂದ. ಅಮ್ಮ, ಪುನಃ ನಿನ್ನ ನೋಡುವ ಭಾಗ್ಯ ನನಗೆ ಲಭಿಸುವುದೋ ಇಲ್ಲವೋ ತಿಳಿಯದು ತಾಯಿ. ಅಮ್ಮ, ಈ ಮಹಾಭಾರತ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೋ ಹೇಳಬೇಡ. ಕರ್ಣ! ಯಾರಲ್ಲಿಯೋ
ಹೇಳಬೇಡ ತಾಯಿ. ಅಮ್ಮ, ದೈವವು ಸಹ ಈ ಯುದ್ಧದಲ್ಲಿ ಒಂದು ವೇಳೆ ಮಾಡಿದರೆ ಕುಮಾರ, ಸತ್ಯ ಸಂದರ್ಭನಾದ ಆ ಧರ್ಮರಾಯನ ಕೈಯಿಂದ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಬಹು ಹಿರಿಯಿಂದ ಬೇಡಿಕೊಳ್ಳುತ್ತೇನೆ ತಾಯಿ. ಅಯ್ಯೋ, ಬಹು ಹಿರಿಯಿಂದ ಬೇಡಿಕೊಳ್ಳಿ. ಕಣ್ಣೀರಿನಲ್ಲಿ ಕಲಸಿದ ದುಃಖದ ಮೃತ್ತಿಕೆಯಿಂದಲೇ ಕುಂತಿಯನ್ನು ನಿರ್ಮಿಸಿದೆಯೋ ನೀನು. ಕರ್ಮಕ್ಕೆ ತಕ್ಕ ಫಲ, ಪಾಪಕ್ಕೆ ತಕ್ಕ ಶಿಕ್ಷೆ. ಇದೆಂತಹ ಸಂಕಟ ಮಗನೇ! ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯ ಉಂಟಾಗುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿಲ್ಲದಂತೆ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ನಿಮ್ಮ ಮಗನಿವನು. ಅಮ್ಮ, ಅಮ್ಮ, ನಿನ್ನ ಮಗವನು ಯುಗದಿ ಕಾಣಲುವುದೆಯೆಂದು. ಅಮ್ಮ, 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 ನಿನ್ನ ಮಗವನು ಯುಗದಿ ಕಾಣಲುವುದೆ ಅಂದು ಬಗೆ ಬಗೆಯಲು ನಮ್ಮದು ಕಣ್ಣೀರ. ಬಗೆ ಬಗೆಯಲು ನಮ್ಮದು ಕಣ್ಣೀರ. ಅಮ್ಮ, ಅಮ್ಮ, ಹೋಗಿ ಬರುವೆಯ ತಾಯೇ, ಹೋಗಿ ಬರುವೆಯ ಮಗನೇ, ನಿನ್ನ ಮಗವನುವೇ ಯುಗದಿ ಕಾಣಲುವುದೆಯೆಂದು. ಮಗನೇ, ನಿನ್ನ ಮಗವನುವೇ ಯುಗದಿ ಕಾಣಲುವುದೆಯೆಂದು ಬಗೆ ಬಗೆಯಲಿ ನೊಂದು ಕಣ್ಣೀರ ಕಳೆದೆ. ಕುಮಾರ, ಬಗೆ ಬಗೆಯಲಿ ನೊಂದು ಕಣ್ಣೀರ ಕಳೆದೆ. ಕಂದ, ಕಂದ, ಹೋಗಿ ಬರುವೆನು. ಕಂದ, ಹೋಗಿ ಬರುವೆನು. ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಹೋಗಿ ಬರುವೆನು. ಕಂದ, ಹೋಗಿ ಬರುವೆನು. ಹೋಗಿ ಬರುವೆಯ ತಾಯೇ, ಹೋಗಿ ಬರುವೆಯ. ಅಮ್ಮ, ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥ. ಅಯ್ಯೋ ವಿಧಿ, ನಿನ್ನ ಲೀಲೆ ಅಗಣ್ಯವಾದದ್ದು, ಅಗಣ್ಯವಾದದ್ದು. ಲೋಕ ಸುಖ ವ್ಯಾಕುಲಮಯ ಜೀವ. ಲೋಕ ಸುಖ ವ್ಯಾಕುಲಮಯ ಜೀವ. ಅರೆಯವನಲ್ಲಿಸಿ ಜರೆಯಾವರಿಸಿ
ಮಾನವ ಜೀವನದ ಭವನೆಯ ಮೂಲವನರಿಯೇ ಪರಿಹರಿಸೆ. ಮಾನವ ಜೀವನದ ಭವನೆಯ ಮೂಲವನರಿಯೇ ಪರಿಹರಿಸೆ. ಜ್ಞಾನ ವಿಧಾನ ಒಂದೇ ಅದನ ಜ್ಞಾನ ಭರಣ ಭವ ಭಯ ಅರಣ. ಜ್ಞಾನ ಭರಣ ಭವ ಭಯ ಅರಣ. ಲೋಕ ಸುಖ ವ್ಯಾಕುಲ ಮಾಯಾ ಜೀವ. ರೋಗವು ದೇಹದ ಭೋಗ ಫಲ. ರೋಗವು ದೇಹದ ಭೋಗ ಫಲ. ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ. ರೋಗವು ದೇಹದ ಫಲ. ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ. ಎಲೆ ಜೀವ ಎಲೆ ಜೀವ. ರೋಗವು ದೇಹದ ಭೋಗ ಫಲ. ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ. ಎಲೆ ಜೀವ ಎಲೆ ಜೀವ ಎಲೆ ಜೀವ. ವಿಜಯ ವಿಜಯ ಜವದೊಳಿಸಿ ಸೈ ಮೆರೆವಿ ರಣಭೂಮಿಯ ಪರಿಯ ವಿಜಯ ವಿಜಯ. ವಿಜಯ ವಿಜಯ ಜವದೊಳಿಸಿ ಸೈ ಮೆರೆವಿ ರಣಭೂಮಿಯ ಪರಿಯ ವಿಜಯ ವಿಜಯ. ಮಹಾಭೀಕರ ಜಯ ಧ್ವನಿಕರ ಮಹಾಭೀಕರ ಜಯ ಧ್ವನಿಕರ ಸಹಸ್ರ ದುಬಾಳು ಭಯಂಕರ ಸಹಸ್ರ ದುಬಾಳು ಭಯಂಕರ. ಮಹಾರಥಿಕ ಬ್ರಹ್ಮನಾದಿ ಪರಿಹೃತ ಮಹಾರಥಿಕ ಬಹುಪದಾದಿ ಪರಿಹೃತ. ಮಹಂಕಾರಿ ಭಟ ಸಮಕ್ರಾಂತ ವಿಜಯ ವಿಜಯ ಜವದೊಳಿಕ್ಷಿ ಸೈ ಮೆರೆವಿ ರಣಭೂಮಿಯ ಪರಿಯ ವಿಜಯ ವಿಜಯ. ಅಯುತ ವಿವಗಯುತ ತುರಗ ಗಜ ಸಹಿತ ವಿಭವ ಮುದಿತ ತುರಿಗನ್ ಕುರುಗನ್
ಭರಿತ ಕುರು ವಿಷಯ ಪರಿಕಲಿತ ಭರಿತ ಕುರು ವಿಷಯ ಪರಿಕಲಿತ ನೃಪಂಬರಿತ ಕುರು ವಿಷಯ ಪರಿಕಲಿತ ವಿಜಯ ವಿಜಯ ಜವದಳೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕೌರವ ವೀರರೊಂದು ಸಾರಿ ತೋರಿಸು. ನಿನ್ನಿಚ್ಛೆ ಅರ್ಜುನ. ಅದು ಅತ್ತ ನೋಡು, ಕೌರವೇಶ್ವರನ ಚದುರಂಗ ಬಲ ಸೈನ್ಯವು ಪ್ರಚಂಡ ಚಂಡ ಮಾರುತದಂತೆ ಭೋರ್ಗರೆವ ಸಾಗರದಂತೆ ಕಾಣುತ್ತಿರುವುದು. ಅದು ಅತ್ತ ನೋಡು, ಕೌರವೇಶ್ವರನು ತನ್ನ ಪ್ರಿಯರಾದ ಕರ್ಣ, ದುಶ್ಯಾಸನ, ಅವರ ಹಿಂದೆ ಸಿಂಧೂರಾಜನಾದ ಶಕುನಿ, ಜಯದ್ರಥರ ಬಲಗಡೆ ಒಂದೇ ಚತುರಾಶ್ವ ರಥದಲ್ಲಿ ಕೌರವೇಶ್ವರನ 98 ಮಂದಿ ಸಹೋದರರು, ಧನುರ್ಧಾರಿಯಾದ ದ್ರೋಣಾಚಾರ್ಯ, ವಾಲ್ಖಲಾಧಾರಿಯಾದ ಅಶ್ವತ್ಥಾಮನು. ಅದು ಅತ್ತ ನೋಡು, ಕೌರವೇಶ್ವರನ ಸೈನ್ಯಾಧಿಪತಿ ಭೀಷ್ಮನು, ಆತನು ನಿನ್ನ ಪೂಜಾ ಪಿತಾಮಹನು. ಆತನಿಗೊಮ್ಮೆ ಯುದ್ಧ ಪ್ರಾರಂಭಿಸುವ ಮುನ್ನ ಆತನಿಗೊಮ್ಮೆ ನಮಸ್ಕರಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮಂ ಕುರುಪಿತಾಮಹಂ, ಇದೋ ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಆಹಾ, ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೆ, ಆಹಾ ಇದೇನು, ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಅರ್ಜುನ, ಏಕೆ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ಕೃಷ್ಣ? ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಗುರು ಬಾಂಧವರ ಚಿರಛೇದಿಸೆನ, ಗುರು ಬಾಂಧವರ ಚಿರಛೇದಿಸೆನ. ಗುರು ಬಾಂಧವರ ಚಿರಛೇದಿಸೆನ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಪರಮಾತ್ಮ, ಗಾರುತ್ತಿದೆ ಗಾಂಧೀವ, ಸೋಲುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಂಧೀವ, ಸೋಲುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಂಧೀವ, ಸೋಲುತ್ತಿದೆ ಕೈ ಕಾಲು. ಮದೀನ ನಾನಾದೆ ಪದವ ತೋರಿಸು ಮುನ್ನ. ಮದೀನ ನಾನಾದೆ ಪದವ
ನಾಸಿಕೆಗಳಲ್ಲಿ ದಾರುಣ ಜ್ವಾಲೆ, ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಧೀವವು ಕೈಯಿಂದ ಕಳಚಿತ್ತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಏ ಪರಮಾತ್ಮ, ನೋಡುತ್ತಿರುವುದೇ ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು. ಈ ಗುರು ಹಿಂಸೆಗೆ ಕೈಯಾಕಲಾರೆನು. ರಥವನ್ನು ಹಿಂದಿರುಗಿಸು, ನನಗೆ ಯುದ್ಧವೂ ಬೇಡ ದೇವ. ಅರ್ಜುನ, ಈ ವಿಷಮಾವಸರದಲ್ಲಿ ಇಂತಹ ಕಲ್ಮಶ ಭಾವವು ನಿನಗೆ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸದಿರು. ಯುದ್ಧ ಕ್ಷತ್ರಿಯ ಧರ್ಮ. ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಒಂದು ಸಾರಿ ಕುರುಸೇರಿದ ಕಡೆ ದೃಷ್ಟಿಸಿ ನೋಡಿ. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ಅಷ್ಟ ಶಿಕ್ಷಣವನ್ನು ಕೊಟ್ಟ ಗುರು. ಇವರುಗಳ ಮೇಲೆ ಬಾಣ ತೊಡುವುದೇ? ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಷ್ಠಕರವು. ಸಜ್ಜನರ ವಧೆ ನನಗೆ ಸಮ್ಮತವಿಲ್ಲ ದೇವ. ಅರ್ಜುನ, ಯಾರು ಯಾರನ್ನು ವಧಿಸುವರು? ಅಳಿದು ಹೋದ ಆತ್ಮವನ್ನು ಅಳಿಸಲು ಸಾಧ್ಯವೇ? ಅಸಂಭವ. ಮನುಜನು ಅರಿದು ಹೋದ ಬಟ್ಟೆಯನ್ನು ಬಿಸಿಟು ಬೇರೊಂದು ಬಟ್ಟೆಯನ್ನು ತೊಡುವಂತೆ ಆತ್ಮವು ಜೀರ್ಣಿಸಿದ ದೇಹವನ್ನು ಬಿಟ್ಟು ಬೇರೊಂದು ದೇಹವನ್ನು ಸೇರುವುದು. ಭೀಷ್ಮರು, ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿಲ್ಲವೋ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮಾವಲಂಬನೆಯು ಅನರ್ಥಕಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀ ಯುದ್ಧದಿಂದ ವಿಮುಖನಾದಲ್ಲಿ ಸ್ವಧರ್ಮವನ್ನ ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಅಜ್ಞಾನದಿಂದ ಕ್ರಮದೃಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸುವುದೇವ. ಅರ್ಜುನ, ಮಾನವ ಜೀವಿತದಲ್ಲಿ ಕರ್ಮವು ರಾಜಮಾರ್ಗ. ಶಸ್ತ್ರವನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಪರಮಾತ್ಮ, ಈ ನಿನ್ನ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಬಾರಿ ಇಹಲೋಕದಲ್ಲಿ ಜನ್ಮಗ್ರಹಣವನ್ನು ಮಾಡಿರುವೆವು. ನನಗೆ ಅವುಗಳ ನೆನಪಿರುವುದು ನಿನಗಿಲ್ಲ ಪಾರ್ಥ. ಸಜ್ಜನರ ಪಾಲನೆ, ದುಷ್ಟರ ಶಿಕ್ಷಣೆ, ಧರ್ಮ ಸಂಸ್ಥಾಪನೆಯು ಈ ನನ್ನ ಅವತಾರದ ಧ್ಯೇಯೋದ್ದೇಶಗಳು. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಯಗೆ ಉತ್ತರವನ್ನು ಕರುಣಿಸುವುದೇವ. ಅರ್ಜುನ, ನಾನು ಮಾಯಾರೂಪಿ ಧರಿತ್ರಿಯಾಗಿ ಇಡೀ ಈ ಪ್ರಪಂಚವನ್ನು ಧಾರಣೆ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜನ್ಮವನ್ನು ನೀಡುವೆನು. ಅಗ್ನೇಯನಾಗಿ ಅವುಗಳಲ್ಲಿ ಶಕ್ತಿಯನ್ನು ವರ್ಧಿಸುವೆನು. ವಾಯುವಾಗಿ ಚಲಿಸುವೆನು. ಆಕಾಶವೆನಿಸಿ ಇಡೀ ಭೂಮಂಡಲವನ್ನೇ ಆವರಿಸಿರುವೆನು. ನಾನು ದೇವರುಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವು ಆಗಿರುವೆನು. ಇವುಗಳ ಅರ್ಥಾಂಶದಿಂದ ಈ ಪ್ರಪಂಚದ ಸೃಷ್ಟಿ, ಲಯ, ಪ್ರಳಯಗಳು ಸಂಭವಿಸುವು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವೂ ಅರಿಯಿತು. ಏ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ಧಾರಣ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು.
ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರಚಿತ್ತವಾಯ್ತೋ ದೇವಾ. ಕಿಂಕರನ ಪೊರೆಯೋ ಕರುಣಾಮೂರ್ತಿ ನಿನ್ನ ಸೌಮ್ಯ ರೂಪವ ತೋರೋ ಶರಣು ಶರಣು ಗಿರಿಧಾರಿ ಗಿರಿಧಾರಿ. ಶರಣರ ಪೊರೆಯೋ ಜೀವನ ನಿಧಿಯೇ ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ಬಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸು ನೀ ರಾಧಾರಮಣ ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಜೋಡಿಸಿ ಕರಗಳ ಬೇಡುವೆ ಚರಣದಿ ಜೋಡಿಸಿ ಕರಗಳ ಬೇಡುವೆ ಚರಣದಿ ಮಾಡು ಕೃಪೆಯನ್ನು ಪಾಮರನೆನ್ನೊಳು ಮಾಡು ಕೃಪೆಯನ್ನು ಪಾಮರನೆನ್ನೊಳು ಶಾಂತಿಯ ಕರುಣಿಸು ನೀ ರಾಧಾರಮಣ ಮುಕ್ತಿಯ ಕರುಣಿಸು ನೀ. ಎಂಥ ಭಯಾನಕ ರೂಪ ಇದು. ಮಾನವನ ಕಣ್ಣುಗಳಿಂದ ಇದನ್ನು ನೋಡಲಾರ ಪ್ರಭು. ವಾಕ್ಸ್ಫೂರ್ತಿ ಇಲ್ಲ. ವಾಸುದೇವ ಕೈಕಾಲುಗಳು ಕಂಪಿಸುತ್ತಿರುವುದು, ವಾಕ್ಸ್ಫೂರ್ತಿ ಇಲ್ಲ. ಏ ಕರುಣಾಮಯನೇ, ನಿನ್ನ ಮಧುರವಾದ ಸೌಮ್ಯ ರೂಪವನ್ನು ಧಾರಣ ಮಾಡು. ತಥಾಸ್ತು ಪಾರ್ಥ. ಗದಾಚಕ್ರಧಾರಿಯಾದ ನನ್ನ ಸೌಮ್ಯ ಸ್ವರೂಪವ ದರ್ಶನವನ್ನು ಮಾಡು. ಆಜ್ಞೆ ಪರಮಾತ್ಮ. ಪ್ರಾಣೇಶ್ವರ, ಇದು ನಮಸ್ಕರಿಸುವೇನು ಪ್ರಿಯ. ಸ್ವಾಗತ 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 ಸ್ವಾಗತ. ನಲ್ಲನೆ ನಿನ್ನ ನೋಡುತ್ತ ಪ್ರೀತಿಯ ಮಾತಾಡುತ್ತ ನಲ್ಲನೆ
ಮಧುರ ಶೃಂಗಾರವಾಡಿ ಪ್ರಿಯಾ ಮಧುರ ಶೃಂಗಾರವಾಡಿ ಮಾಮಿನಿ ಪ್ರೇಮಾನುರಾಗಿಣಿ ಕಾಣೆ ಹರಿ ಪ್ರೇಮಾನುರಾಗಿಣಿ ಕಾಣೆ ಹರಿ ಪ್ರಣಯ ಬೀರಿ ಬೀರಿ ಮನಗಾನ ಪ್ರಣಯ ಬೀರಿ ಬೀರಿ ಮನಗಾನಂದ ತರುವ ಮಧುರ ಶೃಂಗಾರವಾಹಿನಿ ಮನಮೋಹಿನಿ ಪ್ರಿಯ ಕಾಮಿನಿ ಕಾಮಿನಿ ಚಿಂತೆಯ ಪರಿಗಣಿಸೆ ಚಿರಶಾಂತಿದಾರಯ ಹರಿಸೆ ಚಿಂತೆಯ ಪರಿಗಣಿಸೆ ಚಿರಶಾಂತಿದಾರಯ ಹರಿಸೆ ಅಮರ ಲೋಕವ ನೀ ರಚಿಸೆ ಅಮರ ಲೋಕವ ನೀ ರಚಿಸಿ ರತಿಗಾರಿದನಿ ರತಿಗಾರಿದನಿ ಸ್ವರಕ್ಕೆ ನೀನಲಿದು ಬಾ ಮಧುರ ಶೃಂಗಾರವಾಹಿನಿ ಮನಮೋಹಿನಿ ಪ್ರಿಯ ಕಾಮಿನಿ ಕಾಮಿನಿ ಪ್ರಾಣೇಶ್ವರ, ನಾನು ನನ್ನ ಹಿರಿಯಾದಿದೇವನ ದರ್ಶನಕ್ಕಾಗಿ ಈ 4 ದಿವಸಗಳಿಂದಲೂ ಹಂಬಲಿಸುತ್ತಿರುವೆನು. ಈ ದಿನ ಅದು ಲಭಿಸಿತು ಪ್ರಿಯ. ಪ್ರೇಯಸಿ ನಿನ್ನ ದೇವರ ದರ್ಶನವನ್ನು ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನೇನು ಸಿದ್ಧಪಡಿಸಿ ಹೇಳುತ್ತಾರಾ? ಪ್ರಾಣೇಶ್ವರ, ನಾನು ನನ್ನ ಸರ್ವಸ್ವವನ್ನೇ ನಿಮ್ಮದಾಗಿ ಕೊಟ್ಟಿರುವಾಗ ಇನ್ನು ನನ್ನದಾಗಿ ನುಡಿದಿರುವುದು ಅದು ನಿನ್ನ ಹೃದಯದ ಪ್ರೇಮ ಉತ್ತರ. ಅದು ಮೊದಲಿಂದ ನಿಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲವಲ್ಲ ಸ್ವಾಮಿ. ವಸಂತ ಆಗಮಕ್ಕೆ ಹೋಗಿಲೆ ಗಾಯನಕ್ಕೆ ವಸಂತ ಆಗಮವೋ ನೀನೆ ವಸಂತ ನಾನೇ ನಾನೇ ವಸಂತ ನೀನೆ ಕೋಗಿಲೆ la 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 ಗಿರಿಯಿಂದ ಜಾರಿ ಜಾರಿ ಜಲಪಾತವ ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿದೆ ಜಲಕನ್ಯೆ ರೂಪದಿ ಬಂದರೇನು ಜಲಕನ್ಯೆ ರೂಪದಿ ಬಂದರೇನು ಆರೋಹಣ ಅವಲೋಪನ ಆಲಾಪನೆಯಾಗಿ ಆರೋಹಣ ಅವಲೋಪನ ಆಲಾಪನೆಯಾಗಿ ಪುಷ್ಪರ ಸಂಗೀತದ ರಾಗ ಮಧುರವಾಗಿ ಪುಷ್ಪರ ಸಂಗೀತದ ರಾಗ ಮಧುರವಾಗಿ ನಿನ್ನ ಸೇರಲು ಬಾ ವಸಂತ ನಾಗಮಗೆ ಕೋಗಿಲೆ ಗಾಯನಕ್ಕೆ ವಸಂತ ನಾಗಮವೋ ನೀನೆ ವಸಂತ
ನಾನೇ ವಸಂತ ನೀನೆ ಆ ಲ ಲ ಲ ಲ ಲ ಲ ಲ ಲ ಲ ಆ ಲ ಲ ಲ ಲ ಲ. ವಸಂತನಾಗಮಕ್ಕೆ ಕೋಗಿಲೆ ಗಾಯನಕ್ಕೆ ಕೋಗಿಲೆ ಗಾಯನಕ್ಕೆ ವಸಂತನಾಗಮವು ನೀನೆ ವಸಂತ ನಾನೇ ಕೋಗಿಲೆ ನೀನೆ ವಸಂತ ಆ ಸುಂದರಿ ಸುಂದರಿ ಬಾ ನನ್ನ ಪಕ್ಕದಲ್ಲೇ ಕುಳಿತುಕೋ. ದೇವರ ರವಿ ಜಾರಿದ ಬಸಸಿ ಮೂಡಿದ ತನ್ನಾಳೆ ಬೇಸಿ ಬಂತು ಚಂದ ತನ್ನಾಡೆ ಹೋಯ್ತು ತುಂಬಿ ಆನಂದ ಆ ನಾಗ ಸಂಪಿಗೆಯ ಬಾ ಮುಡಿಯುವ ತಾಳೆಯ ಮಧ್ಯದಲ್ಲಿ ಉಳ್ಳಾಡುವ ಆ ನಾಗ ಸಂಪಿಗೆಯ ಬಾ ಮುಡಿಯುವ ತಾಳೆಯ ಮಧ್ಯದಲ್ಲಿ ಉಳ್ಳಾಡುವ ಹಿರಿಯೇರಿ ಗುಹೆಯಲ್ಲಿ ಒಂದಾಗುವ ಹಿರಿಯೇರಿ ಗುಹೆಯಲ್ಲಿ ಒಂದಾಗುವ ಓ ಸಂಗಾತಿಯೇ ಸಂಗಾತಿ ಉಯ್ಯಾಲೆ ನಾವಾಗುವ ರವಿಚಾರಿದ ಬಸಸಿ ಮೂಡಿದ ತಂಗಾಳಿ ಬೇಸಿ ಬಂದು ಹಾಡಿ ಹೋಯ್ತು ತುಂಬಿ ಆನಂದ ಆ
ಪ್ರಿಯ ಸತಿ ಬಾ ಪ್ರೀತಿಯಲ್ಲಿ ಪ್ರಿಯ ಸತಿ ಬಾ ಪ್ರೀತಿಯಲ್ಲಿ ಕರೆಯುವೆ ಬಾಬಾರೇ ಯಬಾರೇ ಪ್ರಿಯ ಸತಿ ಬಾ ಪ್ರೀತಿಯಲ್ಲಿ ಪ್ರಿಯ ಸತಿ ಬಾ ಪ್ರೀತಿಯಲ್ಲಿ ಕರೆಯುವೆ ಬಾಬಾರೇ ಗುರುಕುಲ ಸುಂದರಿ ನೀನುತ್ತಾ ಸರಿ ಬರಲಾರೆ ರಮಣಿ ಗುರುಕುಲ ಸುಂದರಿ ನೀನುತ್ತಾ ಸರಿ ಬರಲಾರೆ ರಮಣಿ ಪ್ರೇಮದ ಚಿಲ್ಮೆ ಒಕ್ಕುವ ವೇಳೆ ಒಲವೇ ಒಲವೇ ಪ್ರಿಯ ಸತಿ ಬಾ ಪ್ರಿಯ ಸತಿ ಬಾ ಪ್ರೀತಿಯಲ್ಲಿ ಕರೆಯುವೆ ಬಾಬಾರೇ ಯಬಾರೇ ದಾನಿನ ಬೆಳ್ಳುಗಿಲೆ ನಲಿಗಿನ ನಾಟಿಗೆ ಕರೆಯೋಲೆ ಪ್ರಿಯಾ ನೀಲಿಯ ದಾನಿನ ಬೆಳ್ಳುಗಿಲೆ ನಲಿಗಿನ ನಾಟಿಗೆ ಕರೆಯೋಲೆ ಸೇನಿನ ಹೊನರೆ ಹೊಂಗುವ ವೇಳೆ ಹಲೋ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲೋಲಾ ಜಯ ಮಂಗಳವರ ಗುಣ ಶ್ರೀಲೋಲಾ ಜಯ 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 ಜೈ 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 ಜಯ 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 ಜೈ 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 ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಇಂದಿರಾ ರಮಣ ಗೋವಿಂದ ಆಂಜನೇಯವರದ ಗೋವಿಂದ ಶನಿದೇವರ ಪಾದಾರವಿಂದ ಗೋವಿಂದ ಭಕ್ತ ಮಂಡಲಿಕ್ಕೆ ಭಕ್ತ ಮಂಡಲಿಕ್ಕೆ ನರಸಿಂಹ ಸ್ವಾಮಿ ಕೃಪಾಪುರ ಮಂಡಲಿಕ್ಕೆ ಅಭಯ ಆಂಜನೇಯನಿಗೆ ಶ್ರೀರಾಮಚಂದ್ರ ಪ್ರಭು ಕಿ ಜೈ ಕೃಷ್ಣ ಪರಮಾತ್ಮ ಕಿ ಜೈ ಹನುಮಾನ್ ಕಿ ಜೈ ದೇವ ಕಿ ಜೈ ಭೂಮಿ ಕಿ ಜೈ ಕರ್ನಾಟಕ ಮಾತಾ ಕಿ ಜೈ ವಂದೇ ಮಾತರಂ बोलो भारत माता की श्री राम आंजनेय की राम लक्ष्मण सीता आंजनेय की ಹೊನ್ನಪ್ಪಣ್ಣನವರು ಸಿಗೆಪಳ್ಳಿದ ರುದ್ರಯ್ಯನ ಮಗ ಹೊನ್ನಪ್ಪಣ್ಣನವರು ಸ್ಟೇಜ್ಗೆ 5,000 ರೂಪಾಯಿ ಬಹುಮಾನವಾಗಿ ಕೊಟ್ಟಿದ್ದಾರೆ. ವೇದಿಕೆಗೆ 2,000 ಬಹುಮಾನವಾಗಿ ಕೊಟ್ಟಿದ್ದಾರೆ. ಹೊನ್ನಪ್ಪಣ್ಣನವರಿಗೆ ಸನ್ಮಾನ ಸಮಾರಂಭ. ಗಂಗಾಧರವ್ರಿಗೆ ಸನ್ಮಾನ, ಕೆಂಚಪ್ಪನವ್ರಿಗೆ ಸನ್ಮಾನ, ಕಂಠೀರವ್ರ ಸನ್ಮಾನ, ಅಣ್ಣ ಗಾರಮೇಸ್ತ್ರಿ ಅವ್ರಿಗೆ ಸನ್ಮಾನ.
ಕಂಠೀರವ್ರಿಗೆ ಸನ್ಮಾನ, ಬಸವರಾಜ್ರವ್ರಿಗೆ ಅವ್ರಿಗೂ ಸಹ ಸನ್ಮಾನ, ಹೊನ್ನಪ್ಪಣ್ಣನವ್ರಿಗೆ ಅವ್ರಿಗೂ ಸಹ ಸನ್ಮಾನ, ಗಂಗಣ್ಣನವರು 500 ರೂಪಾಯಿ ಬಹುಮಾನವಾಗಿ ಕೊಟ್ಟಿದ್ದಾರೆ. ಶಿವರುದ್ರಯ್ಯನವರಿಗೆ ಸನ್ಮಾನ, SLV ಟ್ರೇಡರ್ಸ್ ಶಿವರುದ್ರಯ್ಯನವ್ರಿಗೆ ಅವ್ರಿಗೂ ಸನ್ಮಾನ, ಜನತಾ ಕೋಆಪರೇಟಿವ್ ಬ್ಯಾಂಕ್ ನಿವೃತ್ತಿ ಶಿವಣ್ಣನವರು ಅವ್ರಿಗೂ ಸಹ ಸನ್ಮಾನ, ಗಂಗಣ್ಣನವ್ರಿಗೆ ಅವ್ರಿಗೂ ಸಹ ಸನ್ಮಾನ. ಇವರೆಲ್ಲ ಏನು ಈ ಕಲೆಗೆ ಬೆಲೆ ಕೊಟ್ಟು ಈ ಕಾರ್ಯಕ್ರಮನ ನಡೆಸ್ಕೊಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಕಲಾಭಿಮಾನಿಗಳಿಗೆ ಧನ್ಯವಾದಗಳು. ಶಿವರುದ್ರಯ್ಯನವರು, SLV ಟ್ರೇಡರ್ಸ್ ಶಿವರುದ್ರಯ್ಯನವರು ಸಿಗೇಪಳ್ಳಿ ಅವರು ಸಹ 5,000 ರೂಪಾಯಿ ಬಹುಮಾನವಾಗಿ ಕೊಟ್ಟಿದ್ದಾರೆ ನಾಟಕ ಕಂಪ್ನಿಗೆ. ಕಲಪರ್ ರಾಮಣ್ಣನವರು ಅವರು ಸಹ 1,000 ಬಹುಮಾನವಾಗಿ ಕೊಟ್ಟಿದ್ದಾರೆ. ಅವರು ಎಲ್ಲಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಡಾಬಾ ರಮೇಶ್ ದೊಡ್ಡಮತ್ತೂರು ಅವರು ಸಹ ಬಹುಮಾನವಾಗಿ ಕೊಟ್ಟಿದ್ದಾರೆ. ಆನಂದ್ ಮಾದಗುನಹಳ್ಳಿ ಮಾಜಿ ಮೆಂಬರ್ ಆನಂದ್ ಅವರು ಸಹ 1,000 ರೂಪಾಯಿ ಬಹುಮಾನವಾಗಿ ಕೊಟ್ಟಿದ್ದಾರೆ. SL ಮಂಜುನಾಥ್ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಅವಗಡ ಅವರು ಸಹ 5,000 ರೂಪಾಯಿ ಬಹುಮಾನವಾಗಿ ಕೊಟ್ಟಿದ್ದಾರೆ. ಏಯ್ ಮುಗಿಸಿ ಜಲ್ದಿ. ವಾದ್ಯಗೋಷ್ಠಿ ರಾಘವೇಂದ್ರ ಅವರು ವಿದ್ಯಾಪೀಠ ಸರ್ಕಲ್ ಅವರು ಸಹ ವೇದಿಕೆ ಮೇಲೆ ಬರಬೇಕು. ನಾಟಕ ಸ್ಟಾರ್ಟ್ ಮಾಡೋಣ.